ಮಾರ್ಕೆಟ್ನಲ್ಲಿ ಮಿನರಲ್ ವಾಟರ್ ಬಾಟಲ್ ಸಿಗುತ್ತೆ ಶುದ್ಧವಾಗಿದೆ ಕುಡಿಯೋದಕ್ಕೆ ಅಂತ. ಆದ್ರೆ ಈಗ ಗೊತ್ತಾಗ್ತಾ ಇರುವಂತ ವಿಚಾರ ಏನಂದ್ರೆ ಈ ರೀತಿ ವಾಟರ್ ಬಾಟಲ್ಗಳೇನ್ ಸೇಲ್ ಮಾಡ್ತಾ ಇದ್ದಾರೋ ಅದು ಕುಡಿಯೋದಕ್ಕೆ ಯೋಗ್ಯವಲ್ಲ ಅಂತ. ನೀವು ಖರೀದಿಸಿ ಕುಡಿಯುವಂತ ನೀರಿನ ಗುಣಮಟ್ಟ ಇಲ್ಲವೇ ಇಲ್ಲ. ವಾಟರ್ ಬಾಟಲ್ಗಳಲ್ಲಿ 50% ಗುಣಮಟ್ಟವೇ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ನಿಜಕ್ಕೂ ಶಾಕಿಂಗ್ ಇದು. ಪ್ಯೂರಿಫೈಡ್ ವಾಟರ್ ಅಂತ ಹೇಳ್ತಾರೆ, ಮಿನರಲ್ ವಾಟರ್ ಅಂತ ಹೇಳ್ತಾರೆ, ಬಟ್ ಗುಣಮಟ್ಟ ಇಲ್ಲ. ಆಹಾರ ಇಲಾಖೆಯ ವರದಿಯಲ್ಲಿ ಶಾಕಿಂಗ್ ಸುದ್ದಿ ಗೊತ್ತಾಗ್ತಾ ಇದೆ. ವಾಟರ್ ಬಾಟಲ್ಗಳಲ್ಲಿ ಮಿನರಲ್ ಕೂಡ ಇಲ್ಲ. ಹೆಸರಿಗಷ್ಟೇ ಮಿನರಲ್ ವಾಟರ್, ಮಿನರಲ್ ಇಲ್ಲ. ಕಲರ್ ಕಬಾಬ್ ಆಯ್ತು, ಕಾಟನ್ ಕ್ಯಾಂಡಿ ಆಯ್ತು, ಕಲರ್ ಬಟಾಣಿ ಆಯ್ತು, ಪ್ಲಾಸ್ಟಿಕ್ ಬಳಸಿ ಮಾಡುವಂತ ಇಡ್ಲಿ, ಹೀಗೆ ಜನರ ಆರೋಗ್ಯಕ್ಕೆ ಮಾರಕವಾಗಿರುವ ಆಹಾರಗಳ ಮೇಲೆ ಆರೋಗ್ಯ ಇಲಾಖೆ ಹದ್ದಿನ ಕಣ್ಣಿಟ್ಟು ಇವೆಲ್ಲವನ್ನ ಬ್ಯಾನ್ ಮಾಡಿದೆ. ಇದೀಗ ವಾಟರ್ ಬಾಟಲ್ ಮತ್ತೆ ಪನ್ನೀರ್, ತುಪ್ಪ ಸೇರಿದಂತೆ ಹಲವು ಆಹಾರ ಪದಾರ್ಥಗಳು ಡೇಂಜರ್ ಅನ್ನೋದು ಬಯಲಾಗಿದೆ. ಖುದ್ದು ಆರೋಗ್ಯ ಸಚಿವರೇ ಈ ಬಗ್ಗೆ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ರಾಜ್ಯದ ಜನರೇ ಎಚ್ಚರ ಎಚ್ಚರ, ಆರೋಗ್ಯದ ಬಗ್ಗೆ ಇರಲಿ ಭಾರಿ ಎಚ್ಚರ. ನೀರಿನ ಬಾಟಲಿ, ತುಪ್ಪ, ಪನ್ನೀರ್, ಖಾರ ಮಿಕ್ಸ್ಚರ್ ಡೇಂಜರ್ ಡೇಂಜರ್. ಕಲರ್ ಕಬಾಬ್, ಗೋಬಿ ಬ್ಯಾನ್ ಆಯಿತು, ಬಣ್ಣದ ಕ್ಯಾಂಡಿಗೂ ಬ್ರೇಕ್ ಬಿತ್ತು, ಪ್ಲಾಸ್ಟಿಕ್ ಬಳಸಿ ಮಾಡ್ತಿದ್ದ ಇಡ್ಲಿಯು ಅದೆಷ್ಟು ಡೇಂಜರ್ ಅನ್ನೋದು ಬಯಲಾಗಿತ್ತು. ಹೀಗೆ ಮಾರುಕಟ್ಟೆಯಲ್ಲಿ ಸಿಕ್ತಿದ್ದ ಕೆಮಿಕಲ್ ಕಲರ್ ಮಿಶ್ರಿತ ಆಹಾರ ಪದಾರ್ಥಗಳು ಸೇಫ್ ಅಲ್ಲ ಅನ್ನೋದು ಗೊತ್ತಾಗಿತ್ತು. ಇದೀಗ ಆರೋಗ್ಯ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಮತ್ತಷ್ಟು ಆಹಾರ ಪದಾರ್ಥಗಳ ಗುಣಮಟ್ಟದ ಬಗ್ಗೆ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ಯಾವುದನ್ನ ಬಳಸಬೇಕು, ಯಾವುದನ್ನ ಬಳಸಬಾರದು ಅಂತ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ. ಅಂದಹಾಗೆ ಆರೋಗ್ಯ ಇಲಾಖೆ ಫೆಬ್ರವರಿ ತಿಂಗಳಿನಲ್ಲಿ ವಿವಿಧ ಆಹಾರ ಪದಾರ್ಥಗಳ ಗುಣಮಟ್ಟ ಪರಿಶೀಲನೆ ನಡೆಸಿದ್ದು ಈ ಪರೀಕ್ಷೆಯ ವರದಿ ಬಂದಿದೆ. ಹಾಗಿದ್ರೆ ಯಾವೆಲ್ಲ ವಸ್ತುಗಳು ಸುರಕ್ಷಿತವಲ್ಲ, ಆರೋಗ್ಯಕ್ಕೆ ಹಾನಿಕಾರಕ ಯಾವುದು, ಪರಿಶೀಲನೆಯಲ್ಲಿ ಸಿಕ್ಕ ಮಾಹಿತಿ ಏನು, ಅದನ್ನೇ ತೋರಿಸ್ತೀವಿ ನೋಡಿ. ಆರೋಗ್ಯ ಇಲಾಖೆ ಫೆಬ್ರವರಿಯಲ್ಲಿ 296 ಕುಡಿಯುವ ನೀರಿನ ವಿವಿಧ ಮಾದರಿಯ ಬಾಟಲ್ಗಳಿಂದ ನೀರಿನ ಮಾದರಿಯನ್ನ ಟೆಸ್ಟ್ ಮಾಡಿತ್ತು. ಈ ಪರೀಕ್ಷೆಯಲ್ಲಿ ಕೇವಲ 72 ಮಾದರಿ ಬಾಟಲ್ಗಳು ಸುರಕ್ಷಿತವಾಗಿದ್ದು 95 ಮಾದರಿಗಳು ಅಸುರಕ್ಷಿತ ಎಂದು ವರದಿ ಬಂದಿದೆ. ಅಲ್ಲದೆ 88 ಮಾದರಿ ಕಳಪೆ ಆಗಿವೆ ಅಂತ ವರದಿ ಬಂದಿದೆ. ಸುಮಾರು 296 ಮಾದರಿಗಳನ್ನು ನಾವು ತೆಗೆದು ಈ ವಿಶ್ಲೇಷಣೆ ಮಾಡಿದಾಗ ಅದರಲ್ಲಿ 255 ಮಾದರಿಗಳು ಈಗಾಗಲೇ 296ರಲ್ಲಿ 255 ಪೂರ್ಣಗೊಂಡಿದೆ. ಅದರಲ್ಲಿ ಕೇವಲ 72 ಮಾತ್ರ ಸುರಕ್ಷಿತ ಅಂತ ಬಂತು. 95 ಮಾದರಿಗಳು ಅಸುರಕ್ಷಿತ ಅಥವಾ ಕೆಲವು ಕಡೆ ಈ ಬೇರೆ ಬ್ಯಾಕ್ಟೀರಿಯಾ ಟೈಪ್ ಇರುವಂಥದ್ದು ಅದರಲ್ಲಿ ಕಂಡುಬಂದಿರತಕ್ಕಂಥದ್ದು. ಅಂದರೆ ಈ ಬಾಟಲ್ಡ್ ವಾಟರು ಸೇಫ್ ಇಲ್ಲ ಅಂತ ಹೇಳಿ ಬಂದಿರುವಂಥದ್ದು. ಡೇಂಜರ್ ನಂಬರ್ 2, ಜನರು ತಿನ್ನೋ ತುಪ್ಪದ ಎಲ್ಲಾ ಮಾದರಿಗಳು ಅಸುರಕ್ಷಿತ. ಆರೋಗ್ಯ ಇಲಾಖೆ ರಾಜ್ಯದಲ್ಲಿ ಬಳಕೆ ಆಗ್ತಿದ್ದ 49 ಮಾದರಿಯ ತುಪ್ಪವನ್ನ ಸಂಗ್ರಹ ಮಾಡಿ ಪರೀಕ್ಷೆ ಮಾಡಿತ್ತು. ಅದರಲ್ಲಿ 6 ಮಾದರಿ ವಿಶ್ಲೇಷಣಾ ಕಾರ್ಯ ಪೂರ್ಣವಾಗಿದೆ. ಆಘಾತಕಾರಿ ಅಂದ್ರೆ ಎಲ್ಲ 6 ಮಾದರಿಯೂ ಅಸುರಕ್ಷಿತ ಎಂದು ವರದಿ ಬಂದಿದೆ. ಡೇಂಜರ್ ನಂಬರ್ 3, ನೀವು ಬಳಸೋ ಪನ್ನೀರ್ ಕೂಡ ಸುರಕ್ಷಿತವಲ್ಲ. ಇನ್ನು ಆರೋಗ್ಯ ಇಲಾಖೆ ಅಧಿಕಾರಿಗಳು ಪನ್ನೀರ್ ಗುಣಮಟ್ಟದ ಬಗ್ಗೆ ಪರೀಕ್ಷೆ ನಡೆಸಿದ್ರು. 231 ಮಾದರಿಯನ್ನ ಪರೀಕ್ಷೆಗೊಳಪಡಿಸಲಾಗಿದ್ದು ಈ ಪೈಕಿ 2 ಪನ್ನೀರಿನ ಮಾದರಿಗಳು ಅಸುರಕ್ಷಿತ ಎಂದು ವರದಿ ಬಂದಿದೆ. 30 ಮಾದರಿಗಳು ಸುರಕ್ಷಿತ ಅಂತ ವರದಿ ಬಂದಿದೆ. ಉಳಿದ ಮಾದರಿಗಳ ರಿಪೋರ್ಟ್ ಇನ್ನೂ ಬರಬೇಕಿದೆ. ಡೇಂಜರ್ ನಂಬರ್ 4, ಸಿಹಿ ತಿಂಡಿಗೆ ಬಳಸುವ ಖೋವಾ ಸಹ ಅನ್ಸೇಫ್. ಇನ್ನು ಖೋವಾ ಕೂಡ ನಿಮ್ಮ ದೇಹಕ್ಕೆ ಕಂಟಕವಾಗಬಹುದು. 43 ಮಾದರಿಯ ಖೋವಾ ಸಂಗ್ರಹಿಸಿದ್ದ ಆರೋಗ್ಯ ಇಲಾಖೆ ಪರೀಕ್ಷೆಗೆ ಒಳಪಡಿಸಿತ್ತು. ಇದರಲ್ಲಿ 9 ಮಾದರಿ ವಿಶ್ಲೇಷಣೆ ಮುಗಿದಿದೆ. 9ರಲ್ಲಿ 3 ಮಾದರಿ ಕಳಪೆಯ ಅಂತ ಗೊತ್ತಾಗಿದೆ. 6 ಮಾದರಿಯ ಖೋವಾ ಸುರಕ್ಷಿತ ಅಂತ ವರದಿ ಬಂದಿದೆ. ಡೇಂಜರ್ ನಂಬರ್ 5, ಸಿಹಿ ತಿಂಡಿ, ಖಾರ ಮಿಕ್ಸ್ಚರ್ ಸಹ ಅಸುರಕ್ಷಿತ. ಇನ್ನು ಸಿಹಿ ಪ್ರಿಯರಿಗೂ ಆರೋಗ್ಯ ಇಲಾಖೆ ಶಾಕಿಂಗ್ ನ್ಯೂಸ್ ಕೊಟ್ಟಿದೆ. 198 ಮಾದರಿಯ ಸಿಹಿ ತಿಂಡಿಗಳನ್ನ ಪರೀಕ್ಷೆಗೊಳಪಡಿಸಲಾಗಿದೆ. ಈ ಪೈಕಿ 83 ಮಾದರಿಯ ವಿಶ್ಲೇಷಣಾ ಕಾರ್ಯ ಮುಗಿದಿದೆ. ಈ ಪೈಕಿ 2 ಮಾದರಿಯ ಸಿಹಿ ತಿಂಡಿಗಳು ಅಸುರಕ್ಷಿತ ಅಂತ ಗೊತ್ತಾಗಿದ್ದು 81 ಮಾದರಿಗಳು ಸುರಕ್ಷಿತ ಅಂತ ವರದಿ ಬಂದಿದೆ. ಡೇಂಜರ್ ನಂಬರ್ 6, ಬಾಯಿ ಚಪ್ಪರಿಸಿ ತಿನ್ನೋ ಖಾರ ಮಿಕ್ಸ್ಚರ್ ಸಹ ಸುರಕ್ಷಿತವಲ್ಲ.
119 ಮಾದರಿಯ ಖಾರ ಮಿಕ್ಸರ್ ಸಂಗ್ರಹಿಸಿ ಟೆಸ್ಟ್ ಮಾಡಲಾಗಿತ್ತು. ಅದರಲ್ಲಿ 27 ಮಾದರಿಗಳ ವಿಶ್ಲೇಷಣಾ ಕಾರ್ಯ ಪೂರ್ಣವಾಗಿದೆ. ಈ 27 ಮಾದರಿಯ ಪೈಕಿ 4 ಖಾರ ಮಿಕ್ಸರ್ ಮಾದರಿ ಸುರಕ್ಷಿತವಲ್ಲ ಅಂತ ಗೊತ್ತಾಗಿದ್ದು 23 ಖಾರ ಮಿಕ್ಸರ್ ಮಾದರಿಗಳು ಸುರಕ್ಷಿತ ಎಂದು ವರದಿಯಲ್ಲಿ ಬಂದಿದೆ. ಇವನ್ ಮಿಕ್ಸ್ಚರ್ ಅಲ್ಲೂ ಕೂಡ ಅದರಲ್ಲೂ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಅಂದ್ರೆ ಈ ಬೇರೆ ಬೇರೆ ಪದಾರ್ಥಗಳನ್ನ ಕೆಮಿಕಲ್ಸ್ ಅನ್ನು ಯೂಸ್ ಮಾಡೋದು, ಕಲರಿಂಗ್ ಏಜೆಂಟ್ಸ್ ಯೂಸ್ ಮಾಡೋದು ಕೂಡ ಕಾಣ್ತಾ ಇಲ್ಲ. ಇದರ ಜೊತೆಗೆ ಐಸ್ ಕ್ರೀಂ ಘಟಕಗಳಲ್ಲಿ ಲೋಪ ಕಂಡು ಬಂದ ಹಿನ್ನೆಲೆಯಲ್ಲಿ ರಾಜ್ಯದ 92 ಐಸ್ ಕ್ರೀಂ ಘಟಕಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದ್ದು 6 ಐಸ್ ಕ್ರೀಂ ತಯಾರಿಕಾ ಘಟಕಗಳಿಗೆ 38,000 ರೂಪಾಯಿ ದಂಡ ವಿಧಿಸಲಾಗಿದೆ. ಅಲ್ಲಿಗೆ ನೀರಿನ ಬಾಟಲಿಯಿಂದ ಹಿಡಿದು ಖಾರ ಮಿಕ್ಸರ್ ವರೆಗೆ ಎಲ್ಲವೂ ಸುರಕ್ಷಿತವಲ್ಲ ಅನ್ನೋದನ್ನ ನೋಡಿದ್ರೆ ಯಾವುದನ್ನ ತಿನ್ನೋದು ಯಾವುದನ್ನ ಬಿಡೋದು ಅನ್ನೋ ಪ್ರಶ್ನೆ ಎದ್ದಿದೆ. ಅನಿಲ್ ಕಲ್ಕೆರೆ, TV9 ಬೆಂಗಳೂರು.